ರೈತ ಬಾಂಧವರಿಗೆ ನಮಸ್ಕಾರ. ಈ ದಿನಾಂಕ 18 ಜುಲೈ 2026ರಂದು ನಾನು ಒಂದು ಅದ್ಭುತವಾದ ತೋಟದ ವಿಡಿಯೋ ಮಾಡುತ್ತಿದ್ದೇನೆ. ಇದು ಹೊಸನಗರ ತಾಲೂಕು ರಿಪ್ಪನ್ಪೇಟೆ ಸಮೀಪ ಇರುವಂಥ ಹಿರೇವೈಗಿಯಲ್ಲಿ ಇಲ್ಲಿ ಒಬ್ಬರು ರೈತರು ಗ್ರೀನ್ ಪ್ಲಾಂಟ್ ಪ್ರಾಡಕ್ಟನ್ನು ಉಪಯೋಗಿಸಿ ಕಾಳುಮೆಣಸು, ಅಡಿಕೆ ಇತರ ಎಲ್ಲ ತೋಟಗಾರಿಕಾ ಬೆಳೆಗಳಿಗೆ ಉಪಯೋಗಿಸಿ ಅದ್ಭುತವಾದ ರಿಸಲ್ಟನ್ನು ತಂದಿದ್ದಾರೆ. ಹಾಗೆ ಅವರು ಉಪಯೋಗಿಸುವಂಥ ಉತ್ಪನ್ನಗಳ ಮಾಹಿತಿಯನ್ನು ಅವರ ಬಾಯಿಂದಲೇ ನಾವು ಕೇಳೋಣ. ನಮಸ್ಕಾರ ಗೌಡ್ರೆ. ನಮಸ್ಕಾರ. ನಿಮ್ಮ ಹೆಸರು? ಸತ್ಯಮೂರ್ತಿ. ಹೌದಾ? ಇದು ಇಷ್ಟು ಅದ್ಭುತವಾಗಿ ಕಾಳುಮೆಣಸೆಲ್ಲ ಬೆಳೆದಿದ್ರಿ, ಇದಕ್ಕೇನು ಉಪಯೋಗ ಮಾಡಿದ್ರಿ ಗೌಡ್ರೆ? ಉಪಯೋಗಿಸಿರಿ? ನಾವು ಒಂದು 10 ವರ್ಷ ಆಯಿತು ಗ್ರೀನ್ ಪ್ಲಾಂಟ್ ಐಟಮ್ಗಳನ್ನು ಯೂಸ್ ಮಾಡ್ತಾ. ಏನೇನು ಯೂಸ್ ಮಾಡ್ತೀರಿ ಗೌಡ್ರೆ? ಅದರಲ್ಲಿ ನಾವು ಭೂಮಿ ಪವರು ಮೇಯ್ನಾಗಿ ಯೂಸ್ ಮಾಡ್ತೀವಿ, ಜೊತೆಗೆ ಲಿಕ್ವಿಡ್ ಹಾಕ್ತೀವಿ. ಅದರಿಂದ ನಮಗೆ ಬೆಳೆ ಇಂಪ್ರೂವ್ ಆಗಿದ್ದು ಭಾರಿ ಖುಷಿ ಕೊಡ್ತದೆ. ಜೊತೆಗೆ ಕಾಳುಮೆಣಸು ಬಳ್ಳಿಗಳು ಸಮೇತ ಹೆಲ್ದಿ ಆಗಿದ್ದಾವೆ. ಅದ್ರ ಜೊತೆಗೆ ನಾವು ಈಗ ಬರ್ತಕ್ಕಂಥ ಪ್ರೋಮೋ ಮತ್ತು ಕೆಲವೊಂದು ಇದನ್ನು ಹಾಕ್ತೇವೆ, ಪ್ರಾಡಕ್ಟ್ ಅನ್ನು ಹಾಕ್ತಾ ಇದೀವಿ. ಪೊಟ್ಯಾಶ್ ಯೂಸ್ ಮಾಡ್ತಿದ್ದೀರಾ? ಪೊಟ್ಯಾಶ್ ಯೂಸ್ ಮಾಡ್ತೀವಿ. ಮತ್ತೆ ಲಿಕ್ವಿಡ್ ಅಲ್ಲಿ ಯೂಸ್ ಮಾಡ್ತೀರಾ? ಲಿಕ್ವಿಡ್, ಫ್ರೋಮು, ಬ್ಲೂಮು, ನೈಟ್ರೋಕಿಂಗು, ಆಮೇಲೆ ಅದು ಬ್ಲೋಮ್ ಇದೆಯಲ್ಲ ಅಂತ ಮುಂತಾದ ಪ್ರೀಮಿಯಂ ಎಲ್ಲ ಯೂಸ್ ಮಾಡ್ತೀರಾ? ರೂಟ್ ಗಾರ್ಡ್ ಯೂಸ್ ಮಾಡ್ತೀವಿ. ಬೆಳೆ ಹೇಗೆ ಬಂದಿದೆ ನಿಮಗೆ ಈ ಗ್ರೀನ್ ಪ್ಲಾಂಟ್ ಪ್ರಾಡಕ್ಟ್ ಅನ್ನು ಉಪಯೋಗಿಸೋದ್ರಿಂದ? ಭಾರಿ ಚೆನ್ನಾಗಿ ಬಂದಿದೆ. ಚೆನ್ನಾಗಿ ಬಂದಿದೆ. ಜೊತೆಗೆ ನಮಗೆ ಕಾಳುಮೆಣಸು ತುಂಬಾ ಖುಷಿಲಿದ್ದೀರಾ ಗೌಡ್ರೆ? ಹೌದು. ಅಡಿಕೆನೂ ಇಂಪ್ರೂವ್ ಆಗಿದೆ. ಎಷ್ಟಿತ್ತು ಕಾಳುಮೆಣಸು ನಮ್ದು ಗ್ರೀನ್ ಪ್ಲಾಂಟ್ ಯೂಸ್ ಮಾಡಕ್ಕಿಂತ ಮುಂಚಿತಾಗಿ ನಿಮ್ದು? ಇಲ್ಲ, ಭಾರಿ ಕಡಿಮೆ ಇತ್ತು ನಮ್ದು. ಈಗ ಇತ್ತೀಚೆಗೆ ಭಾರಿ ಇಂಪ್ರೂವ್ ಕೊಡ್ತಿದೆ. ಜೊತೆಗೆ ಈ ಬಳ್ಳಿಗಳನ್ನು ನಾವು ಹೆಲ್ದಿ ಆಗಿರೋದನ್ನ ನೋಡ್ಬೋದು. ಯಾವುದೇ ಕಾರಣಕ್ಕೂ ಬಳ್ಳಿಗಳು ಹೋಗ್ತಾ ಇರೋದು ಅಂದ್ರೆ ಸತ್ತು ಹೋಗೋದು ಕಡಿಮೆ ಆಗ್ಬಿಟ್ಟಿದೆ. ಚೆನ್ನಾಗಿ ಇಂಪ್ರೂವ್ ಆಗಿದೆ. ಹೌದಾ? ಸರಿ ಸರಿ. ಈಗ ಅಡಿಕೆಗೆ ಯೂಸ್ ಮಾಡ್ತಿದ್ರೆ ಗೌಡ್ರೆ? ಎಷ್ಟು ಎಕರೆ ಇದೆ ಅಡಿಕೆ ನಿಮ್ದು? ಅಡಿಕೆ ನಮ್ಮದು ಒಟ್ಟು 3 ಎಕರೆ ಅಡಿಕೆ ಇದೆ. 3 ಎಕರೆ ಅಡಿಕೆನೂ ಇಂಪ್ರೂವ್ ಆಗಿದೆ. ಹೌದಾ? ಕಾಳುಮೆಣಸು ಸ್ಟಾರ್ಟಿಂಗ್ ಇಂದ ಯೂಸ್ ಮಾಡೋದ ಇವಾಗ ಎಷ್ಟು ರೈಸ್ ಆಗಿದೆ ನಿಮ್ದು? ಈಗ ನಾವು ಅತಿ ಕಡಿಮೆ ಅಂದ್ರೆ ಭಾರಿ ಕಡಿಮೆಯಿಂದ ಬಂದವರು ಒಂದೆರಡು ಕ್ವಿಂಟಲ್ ಆಗ್ತಿತ್ತು. ಈಗ ಒಂದು 6 ಕ್ವಿಂಟಲ್ 7 ಕ್ವಿಂಟಲ್. ಅಡಿಕೆನೂ ಹೇಗಿತ್ತು ಗೌಡ್ರೆ? ಅಡಿಕೆನೂ ಭಾರಿ ಕಡಿಮೆ ಇತ್ತು. ಈಗ ಒಂದು 25 ಕ್ವಿಂಟಲ್ ಅಡಿಕೆ ನಾವು ಬೆಳಿತಿದ್ವಿ. 2 ಎಕರೆ ರಾಶಿ ಇಡಿ ಮಾಡ್ತಿದ್ದೀರಾ? ರಾಶಿ ಇಡಿ. ಈಗ ಗ್ರೀನ್ ಪ್ಲಾಂಟ್ ಪ್ರಾಡಕ್ಟ್ ಬಗ್ಗೆ ನಿಮ್ಮ ಅನಿಸಿಕೆ ಏನು ಸರ್? ತುಂಬಾ ಚೆನ್ನಾಗಿದೆ. ರೈತರು ಅದನ್ನ ಹಾಕ್ಬಹುದು. ಹಾಕಿ ರೈತರು ಸಂತೋಷವಾಗಿ ಅದನ್ನ ನೋಡಬಹುದು. ಹಾಕಿ ಒಳ್ಳೆ ರಿಸಲ್ಟ್ ಇದೆ. ಇದನ್ನ ನಿಮ್ಗೆ ಯಾರು ಸಪ್ಲೈ ಮಾಡ್ತಿರೋ ಸರ್? ಈಗ ನಮಗೆ ರಿಪ್ಪನ್ಪೇಟೆಯಿಂದ ನಮ್ಮ ಆತ್ಮೀಯರಾದ ವಿನಾಯಕರು ಕೊಡ್ತಾ ಇದ್ದಾರೆ. ಸ್ವಲ್ಪ ಮನೆ ಹತ್ರ ತಂದು ಕೊಟ್ಟು ಜೊತೆಗೆ ಕೆಲವೊಂದು ಡಿಸ್ಕೌಂಟ್ ಗಳನ್ನು ಕೊಡ್ತಾ ಇದ್ದಾರೆ. ಪ್ರಾಡಕ್ಟ್ ಇಂದ ಏನಿದೆ ಆ ಕಂಪನಿಯಿಂದ ಅದೆಲ್ಲ ನಮಗೆ ಸಬ್ಸಿಡಿ ಇದರಲ್ಲೇ ಹಾಕೊಡ್ತಾರೆ. ಸರಿ ಸರಿ. ಈಗ ಈ ಉತ್ಪನ್ನಗಳ ಮಾಹಿತಿ ನೀವು ಹೇಳಿದ್ರಿ, ರೈತ ಬಾಂಧವರಿಗೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ರೈತ ಬಾಂಧವರಿಗೆ ಇದು ಯಾವುದೇ ಕಾರಣಕ್ಕೂ ಬೇರೆ ಯಾವುದೋ ಕಂಪನಿಗಳನ್ನು ಯೂಸ್ ಮಾಡಿ ಫ್ರಾಡ್ ಕಂಪನಿಗಳನ್ನ ಹಾಕಿ ಫೇಲ್ಯೂರ್ ಆಗೋಕ್ಕಿಂತ ಇದು ಹಾಕಿ ನಾವು ಉತ್ತಮ ಫಸಲು ತೆಗಿಬಹುದು, ನೆಮ್ಮದಿ ಇರತಕ್ಕಂತ ದಾರಿ ನೋಡಬಹುದು. ಹೌದಾ? ನಮಸ್ಕಾರ ಗೌಡ್ರೆ, ತುಂಬಾ ಮಾಹಿತಿಯನ್ನು ನೀಡಿದ್ರಿ. ಗ್ರೀನ್ ಪ್ಲಾಂಟ್ ಉತ್ಪನ್ನವನ್ನು ನಿರಂತರವಾಗಿ ಬಳಸಲಿಕ್ಕೆ ನಿಮಗೆ ಧನ್ಯವಾದಗಳು. ನನ್ನ ಪರವಾಗಿ ಮತ್ತು ಸಂಸ್ಥೆಯ ಪರವಾಗಿ ನಿಮಗೆ ಅಭಿನಂದನೆ ಸಲ್ಲಿಸ್ತೀವಿ. ನಮಸ್ಕಾರ. ನಮಸ್ಕಾರ.